ಮಳೆಗಾಲ ಎದ್ದುಕೊಂಡು ಜನ ಆಕ್ರೋಶ ಯಾರ ಕೈ ಬಿಟ್ಟಿದ್ದೀರಿ. ಇವತ್ತು ನಾವು ಈ ದೇಶದ ಆರ್ಥಿಕದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮಿಂದ ಸಿಮೆಂಟ್ ಬೆಲೆ ಜಾಸ್ತಿ ಆಯ್ತು. ಕೃಷ್ಣ ಬೈರೇಗೌಡರು ಹೇಳಿದ್ರು, ಸಿಮೆಂಟ್ ಬೆಲೆ, ಗೊಬ್ಬರ ಬೆಲೆ, ಎಣ್ಣೆ ಬೆಲೆ, ಎಲ್ಲ ಪದಾರ್ಥಗಳ ಬೆಲೆ, ಸೋಪು, ಉಪ್ಪು ಎಲ್ಲದಕ್ಕೂ ಕೂಡ ಒಂದು ಟಿವಿ 10,000 ರೂಪಾಯಿಯಿಂದ 30,000 ರೂಪಾಯಿ ಆಗೋಯ್ತು. ಒಂದು ಸಣ್ಣ ಪದಾರ್ಥ, ಒಂದು ಟೂತ್ ಬ್ರಷ್ 5 ರೂಪಾಯಿಯಿಂದ 15 ರೂಪಾಯಿ ಆಗೋಯ್ತು. ಯಾವ ಬೆಲೆ ಕಡಿಮೆ ಇಲ್ಲ ಅಂತ ನನಗಿಲ್ಲ. ಇವತ್ತು ಎಲ್ಲ ಬೆಲೆನ ನೀವು ಜಾಸ್ತಿ ಮಾಡಿದ್ರಿ. ಕಳೆದ 11 ವರ್ಷದಿಂದ ಯಾವ ಹೆಣ್ಮಕ್ಳು ಕೂಡ ಮಾಂಗಲ್ಯ ಸರ ಕಟ್ಟಕ್ಕೆ ಆಗ್ತಾ ಇಲ್ಲ. 40,000 ರೂಪಾಯಿ ಇದ್ದಂತ ಚಿನ್ನ 90,000 ರೂಪಾಯಿ ಆಗಿದೆ. 10,000 ರೂಪಾಯಿ ಇದ್ದ ಮೊಬೈಲು 30,000 ರೂಪಾಯಿ ಆಗಿದೆ. ಮಹಿಳೆಯರ ಮಾಂಗಲ್ಯ ಸರ ಕಟ್ಟಕ್ಕೆ ಆಗ್ತಾ ಇಲ್ಲ. 50 ಕೆಜಿ ಸಿಮೆಂಟು 268 ರೂಪಾಯಿ ಇದ್ದು 410 ರೂಪಾಯಿ ಆಗಿದೆ. ಒಂದು ಇನೋವಾ ಕಾರು ನಾನೇ 12 ಲಕ್ಷ ರೂಪಾಯಿ ತಗೊಂಡಿದ್ದೆ, ಈಗ 30 ಲಕ್ಷ ರೂಪಾಯಿ ಆಗಿದೆ. 2 ರೂಪಾಯಿ ಮೊಟ್ಟೆ 7-8 ರೂಪಾಯಿ ಹೋಗಿದೆ. ಯಾವ ಕಾರಣ? ಇದೆಲ್ಲ ಬಿಜೆಪಿ ಕಾರಣ. ಅದಕ್ಕೆ ನಾನು ಹೇಳ್ತಾ ಇರೋದು, ಟೂತ್ ಪೇಸ್ಟ್ 15 ರೂಪಾಯಿ ಇದ್ದು 68 ರೂಪಾಯಿ ಹೋಗಿದೆ. ಇದು ಜನ ಆಕ್ರೋಶ. ಬಿಜೆಪಿ ಸರ್ಕಾರದ ವಿರುದ್ಧ ಆಗಬೇಕು. ಇವತ್ತು ಬೇರೆ ಯಾರು ಇರೋಲ್ಲ. ಇದನ್ನ ಗಮನದಲ್ಲಿಟ್ಟುಕೊಂಡು ರಾಹುಲ್ ಗಾಂಧಿ ಅವರು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಅಂತೇಳಿ, ಉದ್ಯೋಗ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ್ರು. ಜನ ಇವತ್ತು ಈ ದೇಶದಲ್ಲಿ ನಾನು 136 ಸೀಟ್ ಅಂತ ಹೇಳಿದ್ದೆ. ಅದಾದ ಮೇಲೆ ಬೈ ಎಲೆಕ್ಷನ್ ಬಂತು. ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ನಂದೇ ಸೀಟು ಸಂಡೂರು, ಈ 3 ಸೀಟು. ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲಿಸಿದ್ರು ಬಿಜೆಪಿ ನಾಯಕರೇ? ಇದಕ್ಕೇನು ಅರ್ಥ? ಕುಮಾರಸ್ವಾಮಿ ಏನು ಅಯ್ಯೋ ಏನು ಟನ್ ಗಟ್ಟಲೆ ಮಾಡಿಕೊಂಡಿರುತ್ತೆ ನನ್ನ ಬಗ್ಗೆ. ಯಾಕೆಂದ್ರೆ ಟನ್ ಗಟ್ಟಲೆ ಇಟ್ಕೊಂಡಿದ್ದೆ. ನಮ್ಮ ಹುಡುಗರುಗಳು ಲಾರಿ ತಗ ಬಂದಿರಲ್ಲ, ಅಪ್ಪನ ಕಳಿಸ್ಬೇಕಾಯ್ತು, ಗೌಡರಿಗೆ ಕಳಿಸ್ಬೇಕಾಯ್ತು. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಕೊಟ್ಟು ಬೆದರಿಕೆಗೆ ಬಿಜೆಪಿ ಕೊಟ್ಟು ಬೆದರಿಕೆ ಏನು ಮಗ ಅಲ್ಲ. ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ. ಏನ್ ಮಾಡ್ಕೋತೀವಿ? ಸರ್ಕಾರ ಇದನ್ನು ನೋಡ್ತದೆ. ನಿನ್ನ ಚರಿತ್ರೆ, ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ. ಏನ್ ಮಾಡ್ಕೋತೀವಿ? ಸರ್ಕಾರ ಇದನ್ನು ನೋಡ್ತದೆ. ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ. ನಿನ್ಗೆ ಎಡವಿಲ್ಲ ಬಂದು ನಾನಿನ್ನ ಬಿಚ್ಚಿಲ್ಲ. ಬಿಜೆಪಿಯ ಸ್ನೇಹಿತರು ಯಾವ ಬಚ್ಚಣ್ಣು ಗವರ್ನರ್ ಅರ್ಜಿ ಕೊಟ್ಟವನೆ. ವಿಧಾನಸೌಧನ ಏನ್ ಮಾಡಬೇಕು? ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ. ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಲು ಹೋಗುದಿಲ್ಲ. ಆದರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ, ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ 2028ರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಅದನ್ನು ಇವತ್ತು ಈ ದೇಶದಲ್ಲಿ
ಜನರ ಆಕ್ರೋಶ ತುಂಬಿಕೊಳ್ಳುತ್ತಾ ಇದೆ. ಎಲ್ಲ ಬೇಡಿಕೆಯಿಂದ ಜಾಸ್ತಿ ಆಗಿದೆ. ಒಂದಿನೇನು ಮಾತಾಡ್ತಾ ಇಲ್ಲ. ಈಗ ಬಿಜೆಪಿ ಅವರು ₹2 ಮಾಡೋದಲ್ಲ. ಈಗ ನಮ್ಮ ಮುಖಂಡರೆಲ್ಲ ಎಂ.ಬಿ. ಪಾಟೀಲ್ ಎಲ್ಲ ಹೇಳಿದ್ರಲ್ಲ, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದೀರಿ ಅಂತಲ್ಲ. ಬಿಜೆಪಿ ಅವರು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ನೀವು ಇದ್ರ ಬಗ್ಗೆ ನೀವೆಲ್ಲ ಮಾತಾಡಬೇಕು. ಇವತ್ತು ನಾನು ವೇದಿಕೆ ಇರುವಂತ ಎಲ್ಲ ಶಾಸಕರಿಗೆ ಎಲ್ಲ ಕೇಳ್ಕೊಳ್ತೇವ. ಎಲ್ಲ ಜಿಲ್ಲಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.